ಯುದ್ಧದ ಎಫೆಕ್ಟ್ ಕಮರ್ಷಿಯಲ್ ಸಿಲಿಂಡರ್ಗಳ ಮೇಲೆ ಸಿಗ್ತಾನೆ ಇಲ್ಲ ಅನ್ನುವಂಥ ಆರೋಪ, ಹೋಟೆಲ್ಗಳಲ್ಲಿ ಗೃಹ ಬಳಕೆ ಸಿಲಿಂಡರ್ಗಳು ಈಗ ಬಳಕೆಯಾಗ್ತಾ ಇದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಗೃಹ ಬಳಕೆ ಸಿಲಿಂಡರ್ಗಳನ್ನ ಬಳಸಲಾಗ್ತಾ ಇದೆಯಾ? ಕೋಲಾರದಲ್ಲಿ ಹೋಟೆಲ್ಗಳ ಮೇಲೆ ಅಧಿಕಾರಿಗಳು ದಾಳಿ ಮಾಡಿದ್ರು. ಸಾಯಿಧಾಮ್, ಆರಾಧ್ಯ ಗ್ರ್ಯಾಂಡ್, ಶ್ರೀಹರಿ ದರ್ಶಿನಿ ಈ ಹೋಟೆಲ್ಗಳನ್ನ ಅಧಿಕಾರಿಗಳು ಪರಿಶೀಲಿಸಿದ್ದಾರೆ. ಹೆಚ್ಚುವರಿ ಜಿಲ್ಲಾಧಿಕಾರಿ ಮಂಗಳ ಅವರ ನೇತೃತ್ವದಲ್ಲಿ ದಾಳಿಯಾಯಿತು. ತಹಶೀಲ್ದಾರ್, ಆಹಾರ ಇಲಾಖೆ ಅಧಿಕಾರಿಗಳು ಸಾಥ್ ಕೊಟ್ಟಿದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಹಲವು ಹೋಟೆಲ್ಗಳು ಬಂದ್ ಆಗಿವೆ. ಇನ್ನು ಕೆಲವು ಕಡೆಗಳಲ್ಲಿ ಈ ರೀತಿ ಆಗಿದ್ರೆ ಗೃಹ ಬಳಕೆಗೆ ಬಳಸುವಂತಹ ಸಿಲಿಂಡರ್ಗಳ ಬಳಕೆಯಾಗ್ತಾ ಇದೆ ಅಂತದಂತೂ ಆರೋಪ ಕೇಳಿಬಂತು. ಆರೋಪ ಕೇಳಿ ಬಂದಂತಹ ಹಿನ್ನೆಲೆಯಲ್ಲಿ ಆ ಹೋಟೆಲ್ಗಳ ಮೇಲೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಸಿಲಿಂಡರ್ ಇಲ್ಲದೆ ಹೋಟೆಲ್ಗಳು ಮುಚ್ಚಿವೆ. ಹೀಗಾಗಿ ತರಕಾರಿ ಖರೀದಿಸ್ತಾ ಇಲ್ಲ ಹೋಟೆಲ್ ಮಾಲೀಕರು. ವ್ಯಾಪಾರ ಇಲ್ಲದೆ ಕೋಲಾರದ ರೈತರಿಗೆ ಭಾರಿ ಸಂಕಷ್ಟ ಎದುರಾಗಿದೆ. ಸುಮಾರು 60% ಕಡಿಮೆಯಾಗಿದೆ ತರಕಾರಿ ಪೂರೈಕೆ. ಹೋಟೆಲನ್ನೇ ನಂಬಿಕೊಂಡಿದ್ರು ಈ ರೈತರು. ಸಂಕಷ್ಟ. ನಮ್ಮ ಪ್ರತಿನಿಧಿ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ನಾವಿವತ್ತು ಕೋಲಾರದ ತರಕಾರಿ ಮಾರ್ಕೆಟಲ್ಲಿ ಇದ್ದೀನಿ. ದೃಶ್ಯದಲ್ಲಿ ನೋಡ್ಬೋದು, ಈಗಾಗಲೇ ಕೋಲಾರದ ತರಕಾರಿ ಮಾರ್ಕೆಟ್ಗೆ ಸಾಕಷ್ಟು ವಿವಿಧ ಬಗೆಯ ತರಕಾರಿಗಳು ಬಂದಿದ್ದಾವೆ. ಕ್ಯಾಪ್ಸಿಕಮ್ ಇರ್ಬೋದು, ಅಥವಾ ಹೀರೆಕಾಯಿ ಇರ್ಬೋದು, ಬಜ್ಜಿ ಮೆಣಸಿನ್ಕಾಯಿ ಇರ್ಬೋದು, ಹೀಗೆ ಬೇರೆ ಬೇರೆ ತರಕಾರಿಗಳೆಲ್ಲವನ್ನು ಕೂಡ ರೈತರು ಬೆಳೆದು ಇವತ್ತು ತಂದು ಮಾರ್ಕೆಟಿಗೆ ಹಾಕಿದ್ದಾರೆ. ಆದರೆ ಏಕಾಏಕಿ ಬೆಲೆ ಕುಸಿತ ಆಗಿರುವಂಥದ್ದು. ಪ್ರಮುಖವಾಗಿ ಬೆಲೆ ಕುಸಿತಕ್ಕೆ ಕಾರಣ ಏನು ಅಂತ ನಾವು ನೋಡೋದಾದರೆ, ಈಗಾಗಲೇ ಏನು ವಾಣಿಜ್ಯ ಬಳಕೆಯ ಸಿಲಿಂಡರ್ ಏನು ಸಿಗ್ತಾ ಇಲ್ಲ, ಇದರಿಂದಾಗಿ ಹೋಟೆಲ್ ಉದ್ಯಮ 10% ಈಗಾಗಲೇ ಶಟ್ ಡೌನ್ ಆಗಿದೆ. ಎಲ್ಲವೂ ಕೂಡ ಬಾಗಿಲಾಕಿದ್ದಾವೆ. ಹಾಗಾಗಿ ಇದರಿಂದಾಗಿ ಡಿಮ್ಯಾಂಡ್, ಅಂದರೆ ತರಕಾರಿಗಳಿಗೆ ಡಿಮ್ಯಾಂಡ್ ತುಂಬ ಕಡಿಮೆ ಆಗಿರುವಂಥದ್ದು. ಹಾಗಾಗಿ ಏಕಾಏಕಿ ದರ ತೀವ್ರ ಕುಸಿತ ಕಂಡಿರುವಂಥದ್ದು. ಅಂದರೆ 40-50 ರೂಪಾಯಿ ಇದ್ದಂಥ ತರಕಾರಿ ಬೆಲೆಗಳು ಈಗ ಕೇವಲ 10, 15, 20 ರೂಪಾಯಿಗೆ ಕುಸಿದಿರುವಂಥದ್ದು. ಇದರಿಂದಾಗಿ ರೈತರಿಗೆ ತೀವ್ರ ನಷ್ಟ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕಂದರೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ, ಅದರಲ್ಲೂ ಬೇಸಿಗೆ ಕಾಲದಲ್ಲಿ ತುಂಬ ಕಷ್ಟಪಟ್ಟು ರೈತರು ಈ ತರಕಾರಿ ಬೆಳೆಗಳನ್ನು ಬೆಳೆದಿದ್ರು. ಆದರೆ ಏಕಾಏಕಿ ಯುದ್ಧದ ಪರಿಣಾಮವಾಗಿ ಇಂಥದ್ದೊಂದು ರೈತರಿಗೆ ಸಂಕಷ್ಟವನ್ನು ತಂದೊಡ್ಡಿರುವಂಥದ್ದು. ಹಾಗಾಗಿ ಈಗ ಮಾರುಕಟ್ಟೆಯಲ್ಲಿ ತರಕಾರಿ ಬೆಲೆಗಳು ಹೇಗಿದೆ ಅನ್ನೋದ್ರ ಬಗ್ಗೆ ಮಾತಾಡೋಕ್ಕೆ ವ್ಯಾಪಾರಸ್ಥರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ನಾನು ಮಾತಾಡಿಸ್ತಾ ಹೋಗ್ತೀನಿ. ಇವಾಗ ತರಕಾರಿ ರೇಟ್ ಎಲ್ಲ ದಿಢೀರಂತ ಕುಸಿತ ಆಗಿದೆ. ಏನು ಕಾರಣ? ಡಿಮ್ಯಾಂಡ್ ಇಲ್ವಾ? ಮತ್ತು ಇಸ್ರೇಲ್ ಹಾಗೂ ಇರಾನ್ ನಡುವೆ ನಡೀತಾ ಇರೋಂಥ ಯುದ್ಧದ ಎಫೆಕ್ಟು ಈ ತರಕಾರಿ ಮೇಲೆ ಪರಿಣಾಮ ಬೀರಿದೆಯಾ, ಹೇಗೆ ಸರ್? ಈಗ ಏನು ಒಂದು ವಾರದಿಂದ ಇಸ್ರೇಲ್ ಮತ್ತು ಇರಾನ್ ಯುದ್ಧ ನಡೀತಾ ಇದೆ. ಹಾಗಾಗಿ ಇವತ್ತು ಆಯಿಲು, ಗ್ಯಾಸು ಇದು ಸಪ್ಲೈ ಆಗ್ತಾ ಇಲ್ಲ ಅಂತೇಳಿ ಇವತ್ತು ಅನೇಕ ಹೋಟೆಲ್ಸು ಎಲ್ಲ ಕೂಡ ಬೆಂಗಳೂರು ಇರ್ಬೋದು, ರಾಜಧಾನಿಗಳಲ್ಲಿ ನಮ್ಮ ಕೋಲಾರಲ್ಲಿ ಕೂಡ ಎಲ್ಲ ಕೂಡ ಹೋಟೆಲ್ಸು ಬಾಗಿಲಾಗ್ತಾ ಇದ್ದಾರೆ. ಇದರಲ್ಲಿ ಏನಾಗ್ತದೆ, ಈಗ ನೂಡಲ್ಸ್ ಮಾಡ್ತಕ್ಕಂಥವ್ರು, ಸಣ್ಣ ಪುಟ್ಟ ಬಜ್ಜಿ ಕ್ಯಾಪ್ಸಿಕಮ್ ಹಾಕುವಂಥವ್ರು, ಗೋಬಿ ಮಚೂರಿ ಮಾಡೋವಂಥವ್ರು, ಇವರೆಲ್ಲ ಫ್ರೈಡ್ ರೈಸ್ ಮಾಡೋವಂಥವ್ರೆಲ್ಲ ಇವತ್ತು ಎಲ್ಲ ಬಾಗಿಲು ಹಾಕ್ಕೊಂಡು ಆರಾಮ್ ಮನೆಯಲ್ಲಿ ಇದ್ದೋಗ್ಬಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಅವೆಲ್ಲ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಗ್ಯಾಸ್ ಮೇಲೇ ಡಿಪೆಂಡ್ ಆಗಿಬಿಟ್ಟಿದ್ದಾರೆ ಹೋಟೆಲ್ಸ್ ಅವರೆಲ್ಲ. ಹಾಗಾಗಿ ಇವತ್ತು ತರಕಾರಿ ರೇಟ್ಗಳು ತೀರ ಕುಸ್ತಾ ಇದೆ. ಇವತ್ತು ಕ್ಯಾಬೇಜ್ ಸರ್ 3 ರೂಪಾಯಿ, 2 ರೂಪಾಯಿ ಕೆಜಿ, 3 ರೂಪಾಯಿ ಕೆಜಿ. ಹೂಕೋಸು 5ರಿಂದ 8 ರೂಪಾಯಿ ಇದೆ ಹೂಕೋಸು. ಯಾಕಂದರೆ ಗೋಬಿನೂ ಮಾಡ್ತಾ ಇಲ್ಲ, ಅದು ನೂಡಲ್ಸು ಮಾಡ್ತಾ ಇಲ್ಲ. ಕ್ಯಾಪ್ಸಿಕಮ್ ಬಜ್ಜಿ ಸಣ್ಣ ಪುಟ್ಟ ಎಲ್ಲಿ ನೋಡಿದ್ರು ಹೋಟೆಲ್ಸಲ್ಲಿ ಬಜ್ಜಿ ಬೋಂಡ ಹಾಕೋರು ಇವತ್ತು ಅವರು ಕೂಡ ಬಾಗಿಲಾಗ್ಬಿಟ್ಟಿದ್ದಾರೆ. ಹಾಗಾಗಿ ಇವತ್ತು ಕ್ಯಾರೆಟು, ಹೀರೆಕಾಯಿ, ಬದನೆಕಾಯಿ ಎಲ್ಲ ಹೋಟೆಲ್ಸ್ ಇವೆಲ್ಲ ಕೂಡ ಪಲ್ಯಗಳಿಗೆ, ಸಾಂಬಾರಿಗೆ ಎಲ್ಲ ಬಳಸುವಂಥ ತರಕಾರಿಗಳು ಅವ್ರು ಯಾವಾಗ ಬಳಸ್ತಾ ಇಲ್ವೋ, ಹಾಗಾಗಿ ಮಾರ್ಕೆಟಲ್ಲಿ ಇವತ್ತು ರೇಟ್ ಕೂಡ ತೀರಾ ಕುಸಿತಕೊಂಡಿದೆ. ಇದು ವ್ಯಾಪಾರಸ್ಥರ ಮಾತು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ರಾಜೇಂದ್ರ ಸಿಂಹ, TV9 ಕೋಲಾರ.